ಕೆಪಿಆರ್ ಶುಗರ್ ಕಾರ್ಖಾನೆಯ ಎದುರು 4 ದಿನಗಳ ಹೋರಾಟ ಅಂತ್ಯ. ಶಾಸಕರ ಮಧ್ಯಸ್ಥಿಕೆಯಿಂದ ಟ್ರ್ಯಾಕ್ಟರ್ ಮಾಲೀಕರಿಗೆ ಪರಿಹಾರ ಭರವಸೆ. ಅಫಜಲಪುರ ತಾಲೂಕಿನ ಚಿಣಮಗೇರಿ ಗ್ರಾಮದ ಕೆಪಿಆರ್ ಶುಗರ್ ಕಾರ್ಖಾನೆ ಎದುರು ತಾಲೂಕು ಕಬ್ಬು ಸಾಗಾಣಿಕೆ ಟ್ರ್ಯಾಕ್ಟರ್ ಮಾಲೀಕರ ಸಂಘದ ವತಿಯಿಂದ ಕಳೆದ 4 ದಿನಗಳಿಂದ ನಡೆಯುತ್ತಿದ್ದ ಹೋರಾಟಕ್ಕೆ ಅಂತ್ಯ ಕಂಡಿದೆ. ಶಾಸಕ ಎಂವೈ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಚರ್ಚೆಯ ಬಳಿಕ ಕಾರ್ಖಾನೆಯ ಆಡಳಿತ ಮಂಡಳಿ 2023-24ನೇ ಸಾಲಿನ ಬಾಕಿ ಇರುವ ಪ್ರತಿ ಟನ್ನಿಗೆ 57 ರೂಪಾಯಿ ಪಾವತಿಸಲು ಒಪ್ಪಿಕೊಂಡಿದೆ. ಈ ಮೊತ್ತವನ್ನು 2 ಹಂತಗಳಲ್ಲಿ ರೈತರ ಖಾತೆಗೆ ಜಮಾ ಮಾಡುವ ಭರವಸೆ ನೀಡಲಾಗಿದೆ. ಮಂಡಳಿಯವರು ನೀಡಿದ ವಿವರದ ಪ್ರಕಾರ ಮೊದಲ ಹಂತವಾಗಿ 28.50ರಷ್ಟು ಮೊತ್ತವನ್ನು 10 ದಿನಗಳ ಒಳಗೆ ಟ್ರ್ಯಾಕ್ಟರ್ ಮಾಲೀಕರ ಖಾತೆಗಳಿಗೆ ಜಮಾ ಮಾಡಲಾಗುವುದು. ಉಳಿದ ಮೊತ್ತವನ್ನು 2ನೇ ಹಂತದಲ್ಲಿ ಪಾವತಿಸಲಾಗುವುದು ಎಂದು ತಿಳಿಸಲಾಗಿದೆ. ಈ ಹೋರಾಟಕ್ಕೆ ಶಾಸಕ ಎಂವೈ ಪಾಟೀಲ್ ಹಾಗೂ ಯುವ ಮುಖಂಡ ನಿತಿನ್ ಗುತ್ತೇದಾರ್ ಭೇಟಿ ನೀಡಿ ಕಾರ್ಖಾನೆಯ ಮಂಡಳಿಯೊಂದಿಗೆ ಮಾತುಕತೆ ನಡೆಸಿ ಬಾಕಿ ಹಣ ತಕ್ಷಣ ಬಿಡುಗಡೆ ಮಾಡುವಂತೆ ಕಟುವಾಗಿ ಎಚ್ಚರಿಕೆ ನೀಡಿದರು. ನವೆಂಬರ್ 10ರಂದು ಶಾಸಕರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಹೋರಾಟವನ್ನು ಹಿಂಪಡೆಯಲಾಯಿತು. ಈ ಸಂದರ್ಭದಲ್ಲಿ ಕಾರ್ಖಾನೆಯ ಆಡಳಿತ ಮಂಡಳಿಯ ಸದಸ್ಯರು, ಸಿಬ್ಬಂದಿ ಹಾಗೂ ಹೋರಾಟಗಾರರು ಉಪಸ್ಥಿತರಿದ್ದರು. ಹೋರಾಟದಲ್ಲಿ ಟ್ರ್ಯಾಕ್ಟರ್ ಮಾಲೀಕರ ಸಂಘದ ಅಧ್ಯಕ್ಷ ಬಸವರಾಜ್ ಗುಡ್ಡವಾಡಿ, ಉಪಾಧ್ಯಕ್ಷ ಮಾರುತಿ ಹೊನ್ನೂರ್, ಯಲ್ಲಪ್ಪ ಗಾನ್ಯಗುಳೆ, ಸಂತೋಷ್ ಸಿದ್ನಾಳ, ಶ್ರೀಪಾಂತ್ ಶೆಂಡಗೆ, ಮಲ್ಲಿಕ್ ಪಟೇಲ್, ದಿಗಂಬರ್ ಜಮಾದಾರ್, ಅವಧೂತ್ ಮೂರನೆತ್ತಿ ಸೇರಿದಂತೆ ಅನೇಕ ಸಂಘಟನೆಯ ಮುಖಂಡರು ಭಾಗವಹಿಸಿದರು. ಈ ಯಶಸ್ವಿ ಮಾತುಕತೆ ಹಿನ್ನೆಲೆಯಲ್ಲಿ ರೈತರು ಮತ್ತು ಟ್ರ್ಯಾಕ್ಟರ್ ಮಾಲೀಕರು ಶಾಸಕ ಎಂವೈ ಪಾಟೀಲ್ ಅವರ ನೇತೃತ್ವಕ್ಕೆ ಧನ್ಯವಾದ ತಿಳಿಸಿದರು. ಶೀಘ್ರದಲ್ಲಿ 2-3 ತಿಂಗಳದಾಗ ಅದು ಕೂಡ ಬಳಸಬೇಕು. ಯಾಕಂದ್ರೆ ಬಾಕಿ ಹಣ ಅದು, ಇದು ಮತ್ತೇನು ಹೆಚ್ಚಿಗೆ ಬೇಡೋದಲ್ಲ, ಏನಲ್ಲ, ಬಾಕಿ ಹಣ ಅದು ಮಾಡಬೇಕು. ಹೇಳಿದ್ರೆ ಒಂದು 10 ದಿವಸ ಒಳಗಡೆ ಮಾಡಕ್ಕೆ ಹೇಳಿದ್ರು, 28-50 ಮತ್ತು ಬ್ಯಾಲೆನ್ಸ್ ಬಂದು ನಾವು ಮ್ಯಾನೇಜ್ಮೆಂಟ್ ಮಾತಾಡ್ತಿದ್ವಿ. ಮತ್ತೆ ಏನ್ ಮಾಡ್ಬೋದು ಪ್ಲಾನ್ ಮಾಡೋಣ. ಈ 28 ರೂಪಾಯಿ ಹಾಕ್ರಿ ಸರ್, ಆಯ್ತ್ರಿ. ನಿಮ್ಮ ನಾವು ಓದ್ ಒಪ್ಪದೇವ್ರಿ ಪಪ್ಪತ್ತಿಗೆ ಅವ್ರಿಗೆ 28 ರೂಪಾಯಿ 20 ಪೈಸೆ ನೀವು ಅವ್ರಿಗೆ ಹಾಕಿದ ಬಳಕ ಹಾಕ್ತೀನಿ ಅಂದಿರಿ. ಪಪ್ಪತ್ತಿಗೆ ಇದೇ ಒಂದು 6 ತಿಂಗಳು ಓದ್ತಿದ್ರಿ, ವರ್ಷ ಓದ್ತಿದ್ರಿ, ಮುಂದೆ ಹೆಂಗ್ ಮಾಡಮ್ ಸರ್? ಅದು ಒಂದು ಚರ್ಚೆ. ಈ ಉಳಿದಿ ಹಣ ಒಂದು ಅವ್ರಿಗೆ ಹಾಕ್ದಿನೇ ಹಾಕ್ಬೇಕು. ಅವ್ರಿಗೆ ಹಾಕ್ದಿನ ಹಾಕ್ಬೇಕು. ಇದು ಏನದ 10 ದಿನ ಇದು ಅವ್ರಿಗೆ ಏನ್ ಹಾಕ್ತಿಲ್ಲ.